ಮಾತ್ರನಕ್ಕ ಒದಕ ನೀನ್ ಮಾಡ್ತಿ ಅಂದ್ರೆ ಹೊಲ್ದಾಗೆ ಊಟ ಮಾತ್ರ ಬಾಳ ಮಸ್ತಾಗಿರ್ತದೆ ಬಿಡು. ರುಚಿಯಾಗಿ ಮಾಡ್ಬಿಟ್ಟಿದ್ಯಾ. ಹ್ಞೂ ಕಣ. ಸಾರು ಅಷ್ಟೇ ಸಂದಾಗ್ ಮಾಡ್ತಾಳೆ ಈ ಪೊದ್ದಿ ಮಾತ್ರ ನೆನವೆ. ಎಲ್ಲಣ್ಣ ಆ ರಾಮಪ್ಪಣ್ಣನ್ ಕರ್ಕೊಂಡ್ಬಿಟ್ಟು ಬರ್ತೀನಿ ಅಂತಂದೆ, ಕರ್ಕೊಂಡೆ ಬರಲಿಲ್ಲ. ಏ ಯಾವ ಆಮೆಕಿಂದ ಬರ್ತೀವಿ ನೀನು ಹೋಗು, ಹೊಸಿಕೆ ಆಮೆ ಐತಿ ಅಂತ ಹೇಳ್ಬಿಟ್ಟು ಹೋದ್ರಕ ಆಮೆಕಿಂದ ಬತ್ತರಂತವ್ರು. ಹಂಗೆ ಗೌಡ್ರು ನಿಮ್ಮ ಗಂಡನ ಕರೆದೆ, ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದ್ರು. ಅಯ್ಯೋ ಅವರು ಅದೇ ನನ್ನ ಆದ್ನಿ ಅವ್ರ ಮನೆಗೂ ಷಷ್ಠಿ ಹಬ್ಬ ಹೇಳು, ಅದಕ್ಕೆ ನೀನು ನಾನು ಅಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗಂದ್ರು. ನೀನು ಏನು ಮಾಡಲಿ, ಸರಿ ಆಯ್ತು ಕಣಪ್ಪ, ಎಲ್ಲೋ ಒಂದು ಹತ್ರ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ದೆ ಕಣ. ಏನು ಪೊದ್ದಿ ಹೊಲ್ತಕ್ಕ ನಾನು ವರ್ಷನೂ ಬಂದೇ ಬರ್ತೀನ. ಅದಕ್ಕೆ ಸರಿ ಬಿಡು ಅಂತ ನಾನು ಈ ಕಡೆಗೆ ಬಂದೆ. ಏನೇ ಬಿಡ್ಜಾಕ ನೀನು ಬಂದಿದ್ದಕ್ಕೋಸಿ ನಮಗೂ ಕ್ಯಾನೆ ಕಮ್ಮಿ ಆಯ್ತು ನೋಡು. ಬೆಳಗ್ಗೆಯಿಂದ ಪೂಜೆ ಅಡುಗೆ ಅದು ಇದು ಅಂತಂದರೆ ನಮಗೂ ಭಾಳ ಕಷ್ಟ ಆಗೋದು. ಹೆಂಗೋ ನೀನು ಬಂದೋಸಿ ಕೈ ಮುಟ್ಕೊಂಡಿದ್ದಕ್ಕೆ ಸೊರೋಯ್ತತ್ತಾಗ ಎಲ್ಲ ಬರ ಅಂತ ಮುಗ್ದೋಗ್ಬಿಡ್ತು. ಇನ್ನೂ ನನ್ನ ಫ್ರೆಂಡುಗಳು ಸಂಜೆ ಬರ್ತಾರಂತೆ ಕಣ್ಪದ್ದಿ, ಎಲ್ಲ ಹಂಗೇನಿಯ ಮಡಗಿರು. ಎಲ್ಲನೂ ಹೊಸಿ ಪ್ಯಾಟ್ಗೆ ಹೋಗವ್ರೆ, ಎಲ್ಲ ಬತ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಎಲ್ಲ ಬತ್ತಾರಂತೆ, ಎಲ್ಲ ಸಂಜೆಗೆ ಹಂಗೆ ಮಡಗಿರು. ಸಂಜೆ ಗಂಟನೂ ಮಡಗಿರ್ತೀನಿ ಹೇಳಿ. ಸಂಜೆ ಒಂದು 5:30 ಮೇಲೆ ನೀ ಮನ್ಗೋಗನ ಒತ್ಕೊಂಡು ಅಲ್ಲೇ ಗಂಟ ಇಲ್ಲೇ ನೀ ಇರೋಣ. ನನ್ನ ಉಪ್ಪು ಶಾನೆ ಆಗಿರ್ತದೇನೋ ಅನ್ಕೊಂಡೆ ಚಿತ್ರಾನ್ನಕ್ಕೆ. ಪರವಾಗಿಲ್ಲ, ಚಿತ್ರಾನ್ನಕ್ಕೆಲ್ಲ ಉಪ್ಪೆಲ್ಲ ಸರಿಯಾಗಿ ಏನಿ ಆಗ್ಬಿಟ್ಟೈತಿ. ನಾವು ತಿಂದ್ಮೇಲೆ ಹೊಸಿ ನೀನು ತಿಂದ್ಬಿಡು. ಬೆಳಗ್ಗೆಯಿಂದ ಉಪವಾಸ ಇದೆಯಾ, ಆಗಲೇ ನೋಡು 12:30 ಆಯ್ತಾ ಬಂತು ಆಗಲೇ ನೀ ಟೇಮು, ಇನ್ನೂ ತಿಂದಿಲ್ಲ ನೀನು. ಕಣತೆ ಜಯಮ್ಮನೂ ಬರ್ತೀನಿ ಅಂತ ಹೇಳಿದ್ಲ, ಜಯಮ್ಮ ಬರ್ಲಿ ಅಂತ ನೀನು ಕಾಯ್ಕೊಂಡಿವ್ನಿ. ಜಯಮ್ಮನು ಸರ್ನ ಬಂದ್ರೆ ಹಂಗೇನೇ ಸರ್ನ ಎಲ್ಲ 3 ಜನ ಕುಂತ್ಕೊಂಡು ತಿನ್ಕಂತೀವಿ. ಇನ್ನೇನು ಬರ್ತೀನಿ ಅಂತ ಹೇಳು. ಅದೇ ಪಾರಕ್ಕವ್ರ ಮನೆಗೆ ಎಲ್ಲನೂ ಇವತ್ತು ಷಷ್ಠಿ ಅಲ್ವಾ, ಅವ್ರ ಮನೆ ತಕ್ಕ ಹೋಗ್ಬೇಕಂತೆ ಹೋಗವಳೆ. ಎಲ್ಗೂ ಬರ್ತೀನಿ ಅಂತ ಹೇಳಿದ್ಲು, ಇನ್ನೇನು ಬರ್ತಾಳೆ. ಸರಿ ಬಿಡು, ನನಗಂತೂ ಹೊಟ್ಟೆ ಬಿರಿತೈತೆ. ಮಜ್ಗೆನು ಮಾಡಿದ ಇಲ್ವೋ? ಮಜ್ಗೆನು ಐತೆ ಕೊಡ್ಲೆ, ಅದಕ್ಕಿಂತ ಲೋಟು ಕಕ್ಕೊಂಡು ಕುಡಿ ತಿಂತಾಗ. ಊಟ ಸಂದಕ್ಕೆ ಬಿಡು. ಊಟ ಮಾತ್ರನೂ ನಮ್ಮ ಮನೆಗೆ ಷಷ್ಠಿ ಹಬ್ಬ ಮಾಡೋಕ್ಕಿಲ್ಲ, ಅದಕ್ಕೆ ಬಂದೆ. ನಾನು ಎಲ್ರಿಗೂ ಹೇಳ್ದೆ ಬಾರೆ ಊಟಕ್ಕೆ ಅಂದರೆ ಅವರು ಅದೇ ಈ ಸಾರಚಕ್ರ ಮಂತ ಕೊಯ್ತೀನಿ ಅಂತ ಹೋಯ್ತು. ಸಂಜೆಗೆ ಒಂದು ಕಿತ್ತ ಬಂದ್ಬಿಟ್ಟು ಹಂಗೆ ತಿನ್ಕೊಂಡು ಹೋಗಪ್ಪ. ನೀನು ಆಮೇಕಿನ ಮಾರ್ಕಿರ್ತು ಹೋಗ್ಬಿಟ್ಟಿಯ ಸಂಜೆನೂ ಬಾ. ಬಾಳು ನಾಚ್ಕೋಬೇಡ, ಸಂಜೆನೂ ನೀನು ಆಮೇಕಿಂದ ನಾಚ್ಕೊಂಡು ಕುಂತ್ಕೊಬಿಟ್ಟಿಯೇ. ಇನ್ನೇನಂತ ಶಾನೆ ಮಾಡಿವ್ನಿ, ಎಲ್ಲರೂ ತಿನ್ಕೊಂಡು ಹೋಗ್ಲಿ ಅಂತ ನಿನಯ. ಅರ್ಧ ಜನ ಷಷ್ಠಿ ಹಬ್ಬ ಮಾಡ್ತಾರೆ, ಅರ್ಧ ಜನ ಮಾಡೋಕ್ಕಿಲ್ವಲ್ಲ, ಮಾಡ್ದಿರೋಲ್ಲ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ಲಿ ಅಂತ ನಿನಯ ಮಾಡಿವ್ನಿ. ಇಲ್ಲ ಅಂತ ನಾಚಿಕೆ ಹೇಳಕ್ಕ, ಬಂದು ತಿನ್ಕೊಂತೀನಿ ನಾನು. ತಿಂತಾನೆ ಅವಳು ಬಂದು. ಪದಿ ನೀವು ತಿನ್ಕೊಳ್ಳಿ ಸರಿನಾ. ಅಡ್ಕೆಲೆ ಎಲ್ಲ ಎಲ್ಲಿ ಮಡಗಿದ್ಯಾ? ಅತ್ತೆ ಇಲ್ಲೇ ನೋಡಿ, ಹಂಗೆ ಮರ್ಗಡೆ ಮಡಗಿವ್ನಿ. ತಟ್ಟೆ ಎಲ್ಲನೂ ಅಲ್ಲೇ ಇಕ್ಕಿವ್ನಿ. ತಟ್ಟೆನಾಗ ಅಡಿಕೆ ಎಲೆ ಎಲ್ಲ ಹಾಕ್ಬಿಟ್ಟು ಒಂದತ್ರ ನೀ ಮಡಗಿವ್ನಿ. ಹಾಕಲ್ಲಣ್ಣ, ಅಡ್ಕೆಲೆ ಹಾಕೊಂಡೆ ನೀವು ಹೋಗಿ. ಇನ್ನೊಂಚೂರು ಮಜ್ಜಿಗೆ ಇಕ್ಕಿಸ್ಕೊಳ್ರಿ, ಅನ್ನ ಆದ್ರೂ ಇಕ್ಕಿಸ್ಕೊಳ್ಳಿಲ್ಲ ನೀವು. ಇಲ್ಲ ಹೇಳಕ್ಕ, ಸಂಜೆ ಒಂದ್ಕಿತ ಬರ್ತೀನಿ, ಬಂದು ತಿನ್ಕೊಂಡು ಹೋಯ್ತೀನಿ ಬಿಡಿ. ಭಾಳ ರುಚಿಯಾಗಿ ಮಾಡಿದ್ಯಾ ಕಣಮ್ ಸಾರು ಮಾತ್ರ. ಸರಿ ಕಣ್ಣ, ಆಯ್ತು ಬರ್ರಿ ಹಂಗೆ ಅವ ಅಕ್ಕ ಇನ್ನು ಕರ್ಕೊಂಬಿಟ್ಟು ಬಾಣ. ಆಯ್ತು ತಗೊಳಮ್ಮ. ಪದಿ ನಾನು ಹೋಯ್ತೀನಿ, ಹಂಗೆ ನೀ ರೂಮ್ ಹಂಗೆ ಉಳ್ಕೊಂಡಿರ್ತೀನಿ. ನೀವು ಅಷ್ಟಾಗಿ ಊಟ ಮಾಡ್ಬಿಡಿ. ನಾಯಿನರಿ ಬತ್ತವೆ ಹೊಸಿ ಹುಷಾರು. ಎಲ್ಲ ಹಿಂಗೆ ತೆಗ್ದಿಕ್ಬಿಟ್ಟು ಹೋಗ್ಬೇಡ, ಎಲ್ಲ ತಂದ್ಬಿಟ್ಟು ಎಲ್ಲ ರೂಮ್ನಾಗ ಮಡಗು. ಇಲ್ಲ ಅಂದ್ರೆ ಇಲ್ಲೇ ನೀ ಚಾಪೆ ಹಾಸ್ಕೊಂಡು ಹೊಸಿ ಇವತ್ತು ಕುಂತ್ಕ. ಸಂಜೆ ಗಂಟನೂ ನೀನು ತಣ್ಣಗೈತಿ, ಎಳಬ್ಯಾರೆ ನೀನಿಯ ಇಲ್ಲೇ ಕುಂತ್ಕೊಳ್ಳಂಗಿದ್ರೆ ಕುಂತ್ಕ. ನೀನು ಆ ಕಡೆ ಈ ಕಡೆ ಹೋದೆ ಅಂದ್ರೆ ಈಗ ನೋಡಿ ನಾಯಿಗಳು ಬಂದ್ಬಿಟ್ಟು ಮೂತಿ ಇಕ್ಬಿಡ್ತವೆ. ಇಲ್ಲ ಹೇಳತ್ತೆ, ಇಲ್ಲ ಇಲ್ಲೇ ಇರ್ತೀನಿ ಬಿಡಿ. ಇನ್ನೇನು ಸಂಜೆ ಗಂಟೆ 5:30 ಗಂಟೆ, ಇನ್ನೇನಾಗಲೇ 12:30 1 ಗಂಟೆ ಆಯ್ತಾ ಬಂತು. ಇನ್ನು 3-4 ಗಂಟೆ ಇಲ್ಲೇ ನಾನು ಜಯಕ್ಕ ಎಲ್ಲ ಮಾತಾಡ್ಕೊಂಡು ಕುಂತ್ಕೊಂತೀವಿ ಬಿಡು. ಸರಿ ತಗ, ಹಂಗೆ ಆಯ್ತು. ಆಮೇಕಿಂದ ಎಲ್ಲ ತಿಂದಿದ್ದಾದ್ಮೇಲೆ ಅಲ್ಲಿ ನೀರು ಬತ್ತೈತೆ, ಬೋರ ಆನ್ ಮಾಡೋರಂತ ನೀರು. ಅಲ್ಲಿ ಹೋಗ್ಬಿಟ್ಟು ಹಂಗೇನೆ ಪಾತ್ರೆ ಪಡ್ಕ ಎಲ್ಲ ತೊಡ್ಕೊಂಬಿಟ್ಟು ಬಂದ್ಬಿಟ್ರೆ ಮಂತ ಕೋಲ ತೊಳೆಯೋದನ್ನ ತಪ್ತದೆ. ಸರಿ ಕಣತ್ತೆ, ಆಯ್ತು. ಆಗಳೇ ಪದ್ದಿ ಜಯಮ್ಮ ನೋಡು ಇವಾಗ ಬತ್ತಿರೋದು. ಜಯಮ್ಮ ಎತ್ತೋಗಿದ್ದೆ ಬೆಳಿಗ್ಗೆಯಿಂದ? ಎಲ್ಲೋಗ್ಲಕ್ಕ ಸಾರಜಿಮ ಹೊಲ್ದತ್ರಕ್ಕೆ ಹೋಗಿದ್ದೆ ಹೊತ್ತು. ಆಮೇಲೆ ನಂಗೆ ಪಾರಕ್ಕನ ಜೊತೆ ಹೋಗಿದ್ದೆ. ಈಗ ನೋಡು ಇವಾಗ ಬತ್ತಾ ಇವ್ನಿ ಇಲ್ಗೆ. ಬಾರೇ ಉಣ್ಕೊಂಡು ಹೋಗು. ಬೆಳಿಗ್ಗೆನೆ ಬತ್ತಿ ಅನ್ಕೊಂಡ್ರೆ ನೀನು ಬಿಡು ಬರಲೇ ಇಲ್ಲ ಬೆಳಿಗ್ಗೆನೆ. ನಿಮ್ಮ ಮನೆ ಮಾಡಕ್ಕಿಲ್ಲ ತಾನೆ, ಬಂದ್ರೆ ಏನಾಗದವ ನಿಂಗೆ? ಬರೋದ್ ಬಿಟ್ಬಿಟ್ಟು ಹೆಂಗ್ ನೆಟ್ಟಿಗೆ ಇವಾಗ ಬತ್ತಾ ಇದೆಯಲ್ಲ ಅಕ್ಕ ಹಾಕ್ ನೀನು. ಲೇ ಜಯಮ್ಮ, ನಿನ್ ಕಾಲ್ನಾಟಕ ಎಲ್ಲ ಗೊತ್ತವಾ? ಯಾರು ಮಾಡ್ತಾರೆ ಕ್ಯಾಮೆಯ ಒಂದಕ್ಕಿಂತ ಊಟಕ್ಕೆ ಹೋಗ್ಬಿಡನಿ ಅಂತ ಹೇಳ್ಬಿಟ್ಟು ಹೆಂಗ್ ನಿಧಾನ ಬತ್ತಾ ಇದೀಯ ಅಂದ್ರೆ, ಬಾಬಾ ಕುಂತ್ಕಬ್ಬ, ಒಳ್ಳೆ ಟೈಮ್ಗೆ ಬಂದಿದ್ಯಾ. ನಾವು ಈಗ ಎಲೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ, ಅಷ್ಟ್ರಾಗಿ ನಿನ್ನೆ ಬಂದ್ಬಿಟ್ಟಲ್ಲ. ಸರಿ ಕುಂತ್ಕೊಂಡೆಲ್ಲ ಊಟ ಮಾಡ್ರಿ, ಮುಡಿಸ್ಲ ನಾನು ನಿನ್ನೆ? ಬ್ಯಾಡತ್ತೆ, ನೀವು ಹೋಗಿ, ನಾವು ಬಡ್ಸ್ಕೊಂಡು ತಿಂತೀವಿ 3 ಜನನೂ. ಸರಿ ಆಯ್ತು, ಹಂಗಾರೆ ಬಡ್ಸ್ಕೊಂಡು ತಿನ್ರಿ. ಹೊಟ್ಟೆ ಕವ ಅಂತೈತೆ. ಹೊಸಿ ಸಾರನ್ನ ಹಾಕ್ ಬರ್ರಿ ಎಲೆಗೆ. ಅಯ್ಯೋ ಸರಜಿ, ಇನ್ನೂ ಅವಳು ಇನ್ನೂ ಬಡ್ಸಿ ಮಾಡಿ ಇಕ್ಕೋಷ್ಟೊತ್ತಿಗೆ ಲೇಟ್ ಆಗೋಗ್ಬಿಡ್ತದೆ. ನಾನು ಪಾರಕ್ಕವ್ರ ಮಂತಕ್ಕೆ ಹೋಗಿದ್ದೆ, ಅವ್ರ ಮನೆಗೆ ಒಂಚೂರು ತಿನ್ಕೊಂಡೆ. ಈಗ ನೋಡು ಪೊದ್ದಿ ನಿಮ್ಮಂತಗೆ ಏನಿಯ ಬಂದಿರೋದು. ಸರ್ನ ಒಂಚೂರು ಬಡ್ಸಿದ್ರೆ ಸರ್ನ ತಿನ್ಕೊಬಿಡ್ತೀನಿ ನಾನಂತೂ. ಇರೇ ಜಯಮ್ಮ, ಆಗಳ ಒಂದು ವರ್ಷ ಆಗಲೇ ಬ್ಯಾಟಿಂಗ್ ಆಡ್ಕೊಂಡು ಬಂದಿದ್ಯಾ ಆಗ್ಲೇ ನೀನೆ. ಇರು ಎಲ್ಲ 3 ಜನಕ್ಕೂ ಬಡಿಸ್ಕೊಂಡು ತಿನ್ನೋಣ.
ಅದಕ್ಕ ಬೆಳಗ್ಗೆಯಿಂದಪ್ಪ ನೀನು ಕ್ಯಾಮೆ ಮಾಡಿ 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 ಸುಸ್ತಾಗಿದ್ಯಾ. ಬಾ ಕುಂತ್ಕ ಬಾ, 3 ಜನನೂ ತಿನ್ಕೊಳ್ಳೋಣ. ಇನ್ನು ಯಾರು ಬರ್ತಾರೆ ಇನ್ನ ಸಂಜೆ ಗಂಟೆ ಯಾರು ಶಾನೆ ಬರಕ್ಕಿಲ್ಲ. ಬಂದ್ರೆ ಬೇಕಾದ್ರೆ ನಾವು ತಿಂದ ಮೇಲೆ ಎದ್ಬಿಟ್ಟು ಬಡಿಸ್ತೀನಿ. ಬಾ ಕುಂತ್ಕ ಬಾ. ನೋಡಿ ನನಗೂ ಹೊಟ್ಟೆ ಕರಕರ ಅಂತ ಇದ್ ಬಾ. ಅಲ್ಲೇನ್ ಮಾಡಿದ್ರು ಜಯಮ್ಮ ಪಾರಕ್ಕ ಎಲ್ರುನುವೆ? ನೀವಿಲ್ಲಿ ಇಷ್ಟೊಂದು ಐಟಮ್ ಮಾಡಿದಿರಾ? ಪಾರಕ್ಕ ಅಷ್ಟೊಂದೇನು ಮಾಡಿರ್ಲಿಲ್ಲ. ಒಂದು ಹುಳ್ಳಿಕಾಯಿ ಪಲ್ಯ ಮಾಡಿದ್ಲು, ಒಂಚೂರು ಪಾಯಸ, ಚಿತ್ರಾನ್ನ, ಹೆಸರು ಬೇಳೆ ಅಷ್ಟೇ. ನೀನು ಅಷ್ಟು ಮಾಡಕ್ಕೆ ನೀನು ಈ ಪಾಟಿ ಟೇಮ್ ತಗೊಬಿಟ್ಲು. ಬದಿ ಎಷ್ಟೊಂದು ಐಟಮ್ ಮಾಡ್ಬಿಟ್ಟಿದ್ಯಾ ನೀನಂತೂ. ಓಹೋ ಅಷ್ಟ ಮಾಡೋಳಲ್ಲ ಬಾ. ನೀನು ಹೋಗ್ಬಿಟ್ಟು ಏನಾರ ಮಾಡ್ಕೊಡ್ಲಿಲ್ವೋ? ಅಪ್ಪ ನಾನು ಮಾಡ್ತೀನಿ ಅಂತ ಓದೆ. ಅವ್ರ ನೆಂಟ್ರು ದೊಂಬಿ ಜನ ಬಂದ್ಬಿಟ್ಟವ್ರೆ. ಅವ್ರ ತವ್ರ ಮನೆ ಕಡೆ ಅವರು ಇವರು ಎಲ್ಲ ಬಂದವ್ರೆ. ನಮ್ಗೇನು ಕ್ಯಾಮೆನೇ ಇಲ್ಲಿ, ಕ್ಯಾಮೆ ಮಾಡಕ್ಕೆ ಕ್ಯಾಮೆ ಇದ್ರೆ ತಾನೇ ಅಲ್ಲಿ. ನೆಟ್ಟಿಗೆ ಬಂದ್ಬಿಟ್ಟೆ ನಾನಂತೂ. ಕ್ಯಾಮೆನೂ ಮಾಡಲಿಲ್ಲ, ಏನು ಮಾಡಲಿಲ್ಲ ನಾನಂತೂ. ಇನ್ನೇನು ಬಿಡತ್ತಾಗ ಅವರೇ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನೆಟ್ಟಿಗೆ ಬಂದೆ ನೋಡು. ಅಲ್ಲಲ್ಲಿ ಜಯಮ್ಮ ಹೊಸಿ ಬಿರ್ನ ಬಂದಿದ್ರೆ ಇಲ್ಲಿ ಸಹಾಯ ಆಯ್ತಿರ್ಲಿಲ್ವಾ? ನೀನೊಂದು ಆಡ್ತಿ ಅಂದ್ರೆ ಆಟ್ವಾ ನಿಮ್ಮ ಮನೆಗೆ ಮಾಡಕ್ಕಿಲ್ಲ ತಾನೆ? ಬಂದು ಮಾಡಬೇಕು, ಇದು ಮಾಡಬೇಕು. ನೀನು ಅದು ಬಿಟ್ಬಿಟ್ಟು ನೀನು ಸುಮ್ಮನೆ ಆಟ ಆಡ್ಕೊಂಡು ಕುಂತ್ಕೊಂತೀಯ ಕಣವ ನೀನಂತೂ. ಬಿಡಕ ಹೋಗ್ಲಿ ಪಾಪ ಜಯಮ್ಮ. ಆರಾಮಾಗಿರ್ಲಿ ಜಯಮ್ಮನಷ್ಟು ಆರಾಮ್ ಯಾರ್ಗಾನ ಬರ್ಬೇಕಲ್ಲ. ಇಲ್ಲಿ ನಮ್ಮತ್ತೆ ಕಯ್ಯ ಅನ್ನಿಸ್ಕೊಂಡು ಯಾಕೆ ಸುಮ್ಕೇನಿಯೇ ತಿಂತೇಮ್ಮ ನೀನು ಹೊಟ್ಟೆ ತುಂಬ. ನೀನೇ ಸರಿ ಈಗಿರೋ ಲೆಕ್ಕ ಹೋಗ್ಬಿಟ್ರೆ ನಿನ್ನಷ್ಟು ಸರಿಯಾಗಿರೋರು ಯಾರೂ ಇಲ್ಲ ಬಿಟ್ಟು. ನೀನೇ ದೇವರಣೆಗೂ ಸರಿಯಾಗಿರೋಳು ಅಂತ ಹೇಳಿದ್ರೆ ಈಗ ಸುಮ್ಮನೆ ಅದು ಇದು ಪೊಜಿತಿ ಯಾಕೆ? ಅಲ್ಲ ನೀನು ಗಂಡನು ಕರ್ಕೊಬಿಟ್ಟು ಬರೀ ಊಟಕ್ಕೆ ಅವಣ್ಣ ಇನ್ನು ಹಂಗೆ ಬಿಟ್ಬಿಟ್ಟು ಬಂದಿದ್ಯೇನು? ಇಲ್ಲ ಅವರು ಸರಜಿ ಅವ್ರ ಗಂಡ ಕರೆದಿದ್ರಂತೆ ಹೋಗೋರು. ಹಂಗೆ ನೀನು ಹೋಗ್ಬೇಕಾರೆ ಪತಿ ಒಂದು ಬಕೆಟ್ಗೆ ಹಾಕ್ಕೊಡೆ. ಸಾರು ಒಂದು ತುಸ ಅನ್ನ, ಒಂದು ತುಸ ಹೆಸರು ಬೇಳೆ, ಪಲ್ಯಗಳು ಎಲ್ಲ ಒಂಚೂರು ಹಾಕ್ಕೊಡು ಒಂದು ಬಕೆಟ್ಗೆ. ಇನ್ನು ಸುಮ್ಕೆ ನೀನು ರಾತ್ರಿಗೆ ಹೋಗ್ಬಿಟ್ಟು ಅಡುಗೆ ಪಡ್ಗೆ ಮಾಡ್ತಾರೆ ಹೇಳು. ಎಲ್ಲ ಇಲ್ಲಿಂದ ನೀನು ತುಂಬ್ಕೊಂಡು ಹೋಗ್ಬಿಟ್ಟು ತಗೋಸಿ ಹಂಗೆ ತಿನ್ಕೊಂಡ್ರೆ ಆಯ್ತು. ಏನಿ ಅದಕ್ಕೇನಂತೆ ತಿನ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ತಗೊಂಡೆ ಹೋಗು. ಅಯ್ಯೋ ಬೇಜಾನ್ ಮಾಡ್ಬಿಟ್ಟಿದೀವಿ ನಾವಂತೂ. ಈಗ ಹೊಸಿ ಎಲ್ಲ ರೂಮಾಗಿ ಇಕ್ಕಿದೀವಿ. ಅನ್ನ ಪನ್ನ ಎಲ್ಲ ಶಾನ್ ಮಾಡ್ಬಿಟ್ಟಿದೀವಿ. ಇನ್ನು ಸಂಜೆನೂ ಬತ್ತಾರಂತೆ ಯಾರ್ಯಾರನು ಬಂದು ತಿನ್ಕೊಂಡ್ಲಿ. ನೀವು ತಿನ್ಕೊಂಡು ಆರಾಮಾಗಿ ತಗೊಂಡೋಗು. ರುಚಿಯಾಗಿ ಮಾಡ್ಬಿಟ್ಟಿದ್ಯಾ ನೀನಂತೂ ಸಾರ್ನ. ಅದಕ್ಕೆ ತಾನೇ ಇಲ್ಲಿಗನ ಬಂದಿದ್ದು. ರುಚಿ ಎತ್ಬಿಟ್ಟೈತೆ ನನಗಂತೂ. ಉಪ್ಪಿನಕಾಯಿ ಎಲ್ಲ ತಂದುಬಿಟ್ಬಿಟ್ಟಿದ್ಯಾ ನೀನಂತೂ. ಪರವಾಗಿಲ್ಲ, ಸಾರೆಲ್ಲ ಸಂತಕ್ಕೆ ಬಂದ್ಬಿಟ್ಟೈತೆ. ಅದೇನೋ ಇಸ್ಕಿದ ಬೇಳೆ ಸುಕ್ತಾ ಇದ್ರಿ ಅಲ್ವೇನೆ ಕಣವ? ಇಸ್ಕಿದ ಬೇಳೆ ಸಾರಿ ನೀನು ಮಾಡಿರೋದು ರಾತ್ರಿಯಲ್ಲಿ ಸತ್ತಾಯ್ತು. 12:30 ಗಂಟೆ ಇಸ್ಕಿದೀವಿ ನಾನು ನಮ್ಮ ಅತ್ತೆ ಎಲ್ಲ ಕುಂತ್ಕೊಂಡು. 12:30 ತನಕ ಇಸ್ಕಿ ಮಾಡಿ ಹೋಗತ್ತಾಗ ಆಮೇಕಿಂದ ಮನಿಕೊಂಡು ಆಮೇಕಿಂದ ಬೆಳಿಗ್ಗೆ ನೆನೆಯ 5 ಗಂಟೆಗೆ ಎದ್ವೆ. 5 ಗಂಟೆಗೆ ಎದ್ದು ಬಂದು ಎಲ್ಲ ತಗೊಬಿಟ್ಟು ಬಂದು ಇಲ್ಲಿ ಈ ಸೊಳಿನಾಗೆ ಒಲೆ ಹೊತ್ಕೊತಾ ಇಲ್ಲ. ಒಲೆ ಎಲ್ಲ ಉರ್ಸಿ ಮಾಡಿ ಅಡುಗೆ ಮಾಡಿ ನಾಗರು ಮಾಡ್ಕೊಬಿಟ್ಟು ಬಂದು ಆಮೇಲೆ ಎಡೆ ಹಾಕ್ಬಿಟ್ಟು ಬಂದು ಎಲ್ಲ ಮುಗಿಸಿ ಈಗ ಅವ್ರು ಬಂದವ್ರಿಗೆಲ್ಲ ಊಟ ಎಲ್ಲನೂ ಮಾಡಿ ಇಕ್ಕಿ ಅವ್ರಿಗೆಲ್ಲ ಬಡಿಸಿ ಎಲ್ಲ ಮಾಡಿ ಈಗ ನೋಡು ನಾವು ಕೊನೆಯೇನ ಕುಂತ್ಕೊಂಡಿದ್ದೀವಿ ತಿನ್ನನಿ ಅಂತ ಹೇಳ್ಬಿಟ್ಟು. ನೀನು ಆಗಲೇ 2 ರೌಂಡ್ ಬ್ಯಾಟಿಂಗ್ ಆಡ್ಕೊಂಡು ನೀನೇ ಬಂದ್ಬಿಟ್ಟಿದ್ಯಾ. ಇವತ್ತು ಸರಜರ್ ಮನೆಗೂ ಪಾರಕ್ಕವ್ರ ಮನೆಗೆ ಹಬ್ಬ ಇರಲಿಲ್ಲ ಅಂದಿದ್ರೆ ಜೊತೆಗೆ 5 ಜನನೂ ಕುಂತ್ಕೊಂಡು ಇಲ್ಲೇ ತಿನ್ಬೋದಿತ್ತಾಗ. ಅವಳು ಇದೇ ಮತ್ತೆ ಹೇಳ್ತಾ ಇದ್ಲು, ಅಯ್ಯೋ 5 ಜನನು ಒಟ್ಟಿಗೆ ಕುಂತ್ಕೋಬೋದಿತ್ತು, ಈಗ ನಮ್ಮ ಮನೆಗೂ ಮಾಡಬೇಕು ಅವ್ರ ಮನೆಗೂ ಮಾಡಬೇಕು ಬಿಡು ಪಾಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಬಿಡು, ಹೊಸ ವರ್ಷಕ್ಕೇನು ಜೋರಾಗೆ ಮಾಡಿದ್ವಲ್ಲ, ಹೊಸ ವರ್ಷಕ್ಕೇನು ಕಮ್ಮಿ ಮಾಡಿದ್ವಿ ನಾವು ಜೋರಾಗೆ ಮಾಡಿದ್ವಿ. ಈ ಷಷ್ಠಿ ಹಬ್ಬ ಅಲ್ವಾ, ಮನೆಗೂ ಮಾಡಲೇಬೇಕಿದು ನಮ್ಮ ಸಂಪ್ರದಾಯ. ಮಾಡ್ಕೊಳ್ಳಿ ಬಿಡು. ಅಲ್ವೇ? ತಿಂತೇಮ್ಮ ತಿನ್ನು. ಏನಪ್ಪ ಹೆಂಗಿತ್ತು ನಮ್ಮ ಷಷ್ಠಿ ಹಬ್ಬ? ಸಂದಕಿದ್ದೀನಪ್ಪ. ಹಿಂಗೆ ನೀನು ನಮ್ಮ ಕಡೆ ಎಲ್ಲ ನನವೇ ಮಾಡೋ ಷಷ್ಠಿ ಹಬ್ಬ ನಿನ್ನ ಎಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಕಣ್ರಪ್ಪ. ಯಾರ ಮನೆಗೆಲ್ಲ ಷಷ್ಠಿ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಂಗೇನೇ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಪ್ಪ. ಹಾಗೇನೆ ಶೇರ್ ಮಾಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಸರಿನೇನ್ರಪ್ಪ.